ಅದೇ ಬ್ಯೂಟಿ ಮೇಂಟೈನ್ ಮಾಡಿದ್ದೀರಾ, ಅದೇ ಫಿಸಿಕ್‌ನ ಮೇಂಟೈನ್ ಮಾಡಿದ್ದೀರಾ? ಏನಾದ್ರು ಸೀಕ್ರೆಟ್ಸ್ ಇದೆಯಾ? ಸೀಕ್ರೆಟ್ಸ್ ಅಮೃತ ಕುಡ್ಕೊಂಡು ಬದುಕಿದೆ. ನಂಗೇನಪ್ಪ ಅಂದ್ರೆ ಕ್ಲಾಸಿ ಆಗಿರ್ಬೇಕು, ನಾಟ್ ಒಂಥರ ಜಾಝಿ ಅಲ್ಲ. ಈಗ ನಮ್ಮ ಜೊತೆ ದ ಮೋಸ್ಟ್ ಬ್ಯೂಟಿಫುಲ್ ಗಾರ್ಜಿಯಸ್ ವಿಲನ್ ಇದ್ದಾರೆ ನಿಶಿತಾ ಅವರು. ಸೊ ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ವತ್ಸಲ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಪವಿತ್ರ ಬಂಧನ ಅಲ್ಲಿ. ಇವರ ಕ್ಯಾರೆಕ್ಟರ್ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಅಂದರೆ ನೆಗೆಟಿವ್ ಶೇಡ್ ಮಾಡ್ತಾರೆ ಅಂತಲ್ಲ, ಅವ್ರ ಆ್ಯಕ್ಟಿಂಗ್ ನಂಗೆ ತುಂಬ ಇಷ್ಟ. ನಿಮ್ಮನ್ನು ತುಂಬ ಜನ ಇಷ್ಟಪಡ್ತಾರೆ, ಅದು ನೋ ಡೌಟ್. ಯಾಕಂದರೆ ನೀವು ಸೀರಿಯಲಲ್ಲಿ ಲುಕ್ ಇರ್ಬೋದು ಅಥವಾ ನಿಮ್ಮ ಆ್ಯಕ್ಟಿಂಗ್ ಇರ್ಬೋದು, ತುಂಬ ಜನ ಅಡ್ಮೈರ್ ಮಾಡ್ತಾರೆ. ಸೊ ಪವಿತ್ರ ಬಂಧನ ಹೇಗಾಯ್ತು? ಒಂದು ಗ್ಯಾಪ್ ಆದಮೇಲೆ ಬಂದಿದ್ದು ನೀವು ಮತ್ತೆ ತೆರೆ ಮೇಲೆ. ಖಂಡಿತವಾಗ್ಲು ಆಕ್ಚುಲಿ ಈ ಒಂದು ಸೀರಿಯಲ್ಗೆ ಆಲ್ಮೋಸ್ಟ್ ಒಂದೂವರೆ ವರ್ಷದಿಂದ ಹೋಲ್ಡ್ ಮಾಡಿ ಇಟ್ಟಿದ್ರು. ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಗೆ ನೀವೇ ಮಾಡಬೇಕು ಅಂತೇಳಿ. ಸೊ ಐ ವಾಸ್ ವೇಟಿಂಗ್, ಅಂದರೆ ವೇಟಿಂಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ಸೀರಿಯಲೇ ಬೇಡ ಅಂತ ಸ್ಟಾಪ್ ಮಾಡಿದ್ದೆ ಇನ್ಫ್ಯಾಕ್ಟ್. ಸೊ ಯಾವಾಗ ಒಂದೂವರೆ ವರ್ಷ ಗ್ಯಾಪ್ ಆಯಿತೋ ಆ ಟೈಮಲ್ಲಿ ನಾನು ಬೇಡವೇ ಬೇಡ ಅಂದ್ಕೊಂಡಿದ್ದೆ. ಬಟ್ ಇವರು ಆಗಾಗ ಫೋನ್ ಮಾಡ್ತಾನೆ ಇದ್ರು, ಅಂದರೆ ನನ್ನನ್ನು ಕೇಳ್ತಾನೆ ಇದ್ರು. ಸೊ ಐ ಥಾಟ್ ಓಕೆ, ಅಷ್ಟು ದಿನದಿಂದ ವೆಯ್ಟ್ ಮಾಡ್ತಿದ್ದಾರಲ್ಲ, ಐ ಸೆಡ್ ಓಕೆ ಫೈನ್ ಮಾಡೋಣ ಅಂತ. ಫಸ್ಟ್ ಆಫ್ ಆಲ್ ನಾನು ಆ ಕ್ಯಾರೆಕ್ಟ್ರು ಏನು ಅಂತಲೂ ಕೇಳಿರಲಿಲ್ಲ ಯಾವ ಥರ ಅಂತ. ಬಟ್ ಐ ಕಮಿಟೆಡ್ ಬ್ಲೈಂಡ್ಲಿ, ಬಿಕಾಸ್ ಎಲ್ಲರಿಗೂ ಗೊತ್ತು ಸಾಮಾನ್ಯ ನಾನು ನೆಗೆಟಿವ್ ರೋಲೇ, ನನಗೂ ನೆಗೆಟಿವ್ ರೋಲೇ ಕೊಡೋದು ರೆಗ್ಯುಲರ್ ಆಗಿರುತ್ತೆ ಅಂತ. ಸೊ ಅದ್ರಲ್ಲಿ ನಾನು ನನಗೆ ಗೊತ್ತಿರೋ ಥರ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ತಿದ್ದೆ, ಇದರಲ್ಲೂ ಹಾಗೆ. ಸೊ ಮಾಡಿದ್ದೀನಿ. ನಿಮಗೆಲ್ಲ ಹೆಂಗೆ ಅನ್ಸುತ್ತೋ ಗೊತ್ತಿಲ್ಲ. ನಿಮ್ಮ ಒಂದು ಕಮೆಂಟ್ಸ್ ನೀವೇನಂತ ಹೇಳ್ತೀರಾ ಅದಕ್ಕೆ ತಕ್ಕ ಹಾಗೆ ನಾವು ಬದಲಾಗ್ತಾ ಹೋಗ್ತೀವಿ. ಆ್ಯಂಡ್ ಈಗ ನಮ್ರತಾ ಅವರು ನಿಮ್ಮ ಮಗಳ ಪಾತ್ರ ಮಾಡಿದ್ದಾರೆ. ಆ್ಯಂಡ್ ನಮಗೆ ತುಂಬ ಬೇಜಾರಿದೆ, ಅಷ್ಟು ದೊಡ್ಡ ಮಗಳನ್ನ ಕೊಟ್ಟಿದ್ದಾರೆ ನಿಮಗೆ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ ಜನ ಇದ್ರ ಬಗ್ಗೆ. ಹೌದು, ಆಕ್ಚುಲಿ ಇದನ್ನ ನಮ್ರತ ನೋಡಿದ್ರೆ ಪಾಪ ಬೇಜಾರು ಮಾಡ್ಕೋಬಹುದು. ಬಟ್ ಸ್ಟಿಲ್ ನಮ್ರತಂಗೂ ಒಂದೆರಡು ಸರಿ ಹೇಳಿದ್ದೆ ನಾನು. ತುಂಬಾ ಜನ ನನ್ನ ಕೇಳ್ತಾರೆ, ಅದೇಂಗಮ್ಮ ಇವ್ರಿಗೆ ಬುದ್ಧಿ ಇಲ್ವಾ, ಅಷ್ಟು ದೊಡ್ಡವ್ರನ್ನ ಮಗಳು ಕೊಟ್ಟಿದ್ದಾರೆ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ತುಂಬಾ ವರ್ಷದಿಂದ ಇಂಡಸ್ಟ್ರಿಲಿ ಇದ್ರೆ ವಯಸ್ಸನ್ನ ನೋಡಲ್ಲ ಅವರು. ಸೊ ಇಷ್ಟು ವರ್ಷದಿಂದ ಇದ್ದಾರೆ ಅವರು, ಓಕೆ ಅವ್ರ ಅಮ್ಮನೇ ಆಗಬೇಕು ಅಂತೇಳಿ ಅಮ್ಮನ ಕ್ಯಾರೆಕ್ಟರ್ ಕೊಡ್ತಾರೆ. ಬಟ್ ಐ ಆಮ್ ಹ್ಯಾಪಿ, ನಾಟ್ ಅ ಪ್ರಾಬ್ಲಮ್. ಬಟ್ ಏನಪ್ಪ ಅಂದ್ರೆ ಆ ಕ್ಯಾರೆಕ್ಟ್ರಿಗೆ ಒಂದು ಜೀವ ಕೊಡೋ ಥರ ಇರಬೇಕು. ಸುಮ್ಮನೆ ಅಮ್ಮ ಆಗ್ಬಿಟ್ಟು ಪಕ್ಕದಲ್ಲಿ ನಿಂತ್ಕೊಳ್ಳೋದಲ್ಲ. ಆ ಕ್ಯಾರೆಕ್ಟ್ರಿಗೆ ಒಂದು ಜೀವ ಕೊಟ್ರೆ ಅದಕ್ಕೊಂದು ನಮ್ಮ ಕ್ಯಾರೆಕ್ಟ್ರಿಗೂ ಒಂದು ಗ್ರಿಪ್ ಇರುತ್ತೆ ಅಂತ ನಾನು ಹೇಳ್ತೀನಿ. ಆ್ಯಂಡ್ ನಿಮ್ಮನ್ನ ಸುಮಾರು ವರ್ಷಗಳಿಂದ ನೋಡ್ತಿದೀವಿ, ಅದೇ ಬ್ಯೂಟಿ ಮೇಂಟೈನ್ ಮಾಡಿದ್ದೀರಾ, ಅದೇ ಫಿಸಿಕ್‌ನ ಮೇಂಟೈನ್ ಮಾಡಿದ್ದೀರಾ. ಏನಾದರೂ ಸೀಕ್ರೆಟ್ಸ್ ಇದೆಯಾ? ಸೀಕ್ರೆಟ್ಸ್ ಅಮೃತ ಕುಡ್ಕೊಂಡು ಬದುಕಿದೆ. ನಥಿಂಗ್ ಲೈಕ್ ದಟ್. ಎಲ್ಲರೂ ಅದೇ ಕೇಳ್ತಾರೆ. ಬಟ್ ನನ್ನ ಒಂದು ಥಾಟ್ ಏನಪ್ಪ ಅಂದ್ರೆ, ಮನಸ್ಸು ಶುದ್ಧವಾಗಿದ್ರೆ ಅದು ನಿಮಗೆ ಮುಖದಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಸೊ ಹಂಗನ್ಬಿಟ್ಟು ನಾನು ತುಂಬ ಶುದ್ಧ ಅಂತ ಹೇಳ್ತಿಲ್ಲ, ನನಗೆ ತಕ್ಕ ಮಟ್ಟಿಗೆ ನನಗೆ ಪ್ಯೂರ್ ಆಗಿದ್ದೀನಿ. ಸೊ ಆ ಒಳ್ಳೆತನ ಒಂದು ಇದಿದ್ರೆ ಎಲ್ಲರೂ ಹಿಂಗೆ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನು ಪವಿತ್ರ ಬಂಧನ ಸೀರಿಯಲ್ ಆಗಿರ್ಬೋದು, ಬೇರೆ ಯಾವುದೇ ಸೀರಿಯಲ್ ಆಗಿರ್ಬೋದು, ನಿಮ್ಮ ಕಾಸ್ಟ್ಯೂಮ್ಸ್ ಮೇಲೆ ನನ್ನಂಥ ಹೆಣ್ಮಕ್ಳು ಕಂಡಿದ್ದೇ ಇರುತ್ತೆ ಮೇಡಮ್. ಹಾಕೋ ಜ್ಯುವೆಲರಿ, ಸ್ಯಾರಿ. ಸೊ ಎಲ್ಲಿ ಶಾಪಿಂಗ್ ಮಾಡ್ತೀರಾ? ಸೊ ನಮಗೂ ಒಂದು ಸ್ವಲ್ಪ ಹೇಳಿ, ನಾವು ಫ್ಯೂಚರಲ್ಲಿ ಹೋಗಿ ತಗೋಬೋದೇನೋ ಅಂತ. ಖಂಡಿತವಾಗ್ಲೂ ನಾನು ಹಾಕೋ ಕಾಸ್ಟ್ಯೂಮಲ್ಲಿ ತುಂಬ ಪರ್ಟಿಕ್ಯುಲರು. ನನಗೆ ಈ ಜಿಗ ಅನ್ನೋದೆಲ್ಲ ನಂಗೆ ಖಂಡಿತ ಆಗಲ್ಲ. ಮದುವೆ ಇವತ್ತು ನಡೀತಾ ಇದೆ. ಸೊ ಸ್ಟಿಲ್ ಮದುವೆಲಿ ನಾನು ಈ ಥರ ಇದ್ದೀನಿ. ನಂಗೇನಪ್ಪ ಅಂದರೆ ಕ್ಲಾಸಿ ಆಗಿರಬೇಕು, ನಾಟ್ ಒಂಥರ ಜಾಝಿ ಅಲ್ಲ. ಸೊ ನನಗೆ ಒಂದು ಕಾಸ್ಟ್ಯೂಮ್ ಇಷ್ಟ ಆಯಿತು ಅಂದರೆ ಸಾಲ ಮಾಡಾದರೂ ತೊಗೊಂಬಿಡ್ತೀನಿ. ಸೊ ಎಲ್ಲೂ ನಾನು ಇದು ಮಾಡೋಕ್ಕೆ ಕಾಂಪ್ರಮೈಸ್ ಆಗೋಕ್ಕೆ ಹೋಗಲ್ಲ. ಅದೇನೋ ಗೊತ್ತಿಲ್ಲ, ನನಗೆ ಕಾಸ್ಟ್ಯೂಮ್ ನನ್ನ ಬಗ್ಗೆ ನನ್ನನ್ನು ತುಂಬ ಪ್ರೀತಿಸ್ಕೊಳ್ಳೋದ್ರಿಂದ ಮೇ ಬಿ ನನ್ನನ್ನು ಸಿಂಗಾರ ಮಾಡ್ಕೊಳ್ತಾ ಇರ್ತೀನಿ. ಅದು ಕೂಡ ನಿಮಗೂ ಗೊತ್ತಾಗ್ತಾ, ಅಂದರೆ ನಿಮ್ಮ ಕಣ್ಣಲ್ಲೂ ಕಾಣುತ್ತೆ ಅಷ್ಟೇ, ಸಿಂಪಲ್. ಆ್ಯಂಡ್ ರಿಯಲ್ ಲೈಫಲ್ಲಿ ನಿಮಗೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಮಕ್ಕಳಂದ್ರೆ ಸಿಕ್ಕಾಪಟ್ಟೆ ಇಷ್ಟ ನಿಮಗೆ. ನೋಡ್ತಿರ್ತೀವಿ ನಿಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಅವ್ರ ಬಗ್ಗೆ ಪೋಸ್ಟ್ ಮಾಡ್ತಾ ಇರ್ತೀರಾ, ಅವ್ರ ಕಾಲಲ್ಲೆಲ್ಲ ನಿಮ್ಮ ಮುಖ ಎಲ್ಲ ಒದಿತಿದ್ದೆಲ್ಲ ನಾವು ನೋಡ್ತಿರ್ತೀವಿ. ಸೊ ಹೇಳಿ ನಿಮ್ಮ ಮಕ್ಕಳ ಬಗ್ಗೆ. ಮಕ್ಕಳ ಬಗ್ಗೆ ಹೇಳಬೇಕು ಅಂದರೆ, ಮಕ್ಕಳ ಬಗ್ಗೆ ಹೇಳೋ ಅಂಥದ್ದೇನೋ ಅಷ್ಟೊಂದಿಲ್ಲ. ನೀವೇ ನೋಡ್ತಾ ಇರ್ತೀರಾ ಅಂತ ಹೇಳಿದ್ರಿ ಯಾವಾಗಲೂ ಇನ್ಸ್ಟಾಗ್ರಾಮಲ್ಲಿ. ನನಗೆ ಮಕ್ಕಳಂದ್ರೆ ತುಂಬ ಇಷ್ಟ. ಆ್ಯಂಡ್ ಈಗಿನ ಮಕ್ಳಿಗೂ ಕೂಡ ನಾನು ಎಲ್ಲರಲ್ಲೂ ಹೇಳೋದೇನಪ್ಪ ಅಂದರೆ, ಎಲ್ರಿಗೂ ಹೇಳೋದೇ, ಮೊಬೈಲ್ನ ಜಾಸ್ತಿ ಯೂಸ್ ಮಾಡಬೇಡಿ. ಪೇರೆಂಟ್ಸ್ಗೆ ಹೇಳೋದೇನಪ್ಪ ಅಂದರೆ, ದಯವಿಟ್ಟು ಮಕ್ಳ ಜೊತೆ ಕಾಲ ಕಳೆಯೋದಕ್ಕೆ ಶುರು ಮಾಡಿ. ಇದರಿಂದ ಮಕ್ಕಳು ಅವರು ಲೋನ್ಲಿನೆಸ್ನ ಕಡಿಮೆ ಮಾಡ್ಕೊಳ್ತಾರೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಲೋನ್ಲಿ ಆಗಿರೋದಕ್ಕೆ ಅವ್ರು ಫೋನ್ ಮೇಲೆ ಡಿಪೆಂಡ್ ಆಗ್ತಾರೆ ಅಥವಾ ಟಿ ವಿ ಮೇಲೆ ಡಿಪೆಂಡ್ ಆಗ್ತಾರೆ. ದಯವಿಟ್ಟು ಇದೊಂದು ಆಪರ್ಚುನಿಟಿ ನಂಗೆ ಕೊಟ್ಟಿದ್ದಾರೆ. ಸೊ ಇದರಲ್ಲೂ ಕೂಡ ನಾನು ಹೇಳೋದೇನಪ್ಪ ಅಂದರೆ, ಮಕ್ಕಳು ನಾಳೆ ನಮ್ಮ ಮಕ್ಕಳಿಗೋಸ್ಕರ ನಾವು ಏನೆಲ್ಲ ಮಾಡ್ತೀವಿ, ಅಟ್ಲೀಸ್ಟ್ ಇದೊಂದು ಚಿಕ್ಕ ಕೆಲಸ ಮಾಡ್ಬೋದಲ್ಲ, ಅವ್ರಿಗೋಸ್ಕರ ಟೈಮ್ ಕೊಡ್ಬೋದಲ್ಲ ಅನ್ನೋದೇ ನನ್ನ ಆಸೆ.
ಸೊ ನನ್ನ ಮಕ್ಳ ಬಗ್ಗೆ ಹೇಳೋದಾದ್ರೆ ಸೂಪರ್ ನನ್ನ ಮಕ್ಕಳು. ನಾನು ಹೆಂಗೆ ಹೇಳ್ತೀನೋ ಹಂಗೆ ಕೇಳ್ಕೊಂಡಿರ್ತಾರೆ ಅಷ್ಟೇ. ಹತ್ರ ನಿಮ್ಮ ಮನೆಗೆ ಬರ್ತಿರೋದು ಸೊಸೆಗೆ ಎಷ್ಟು ದುಃಖ ಇದೆ ನಿಮಗೆ, ಬೇಜಾರಿದೆ? ನನಗಂತೂ ಸಿಕ್ಕಾಪಟ್ಟೆ ಬೇಜಾರಿದೆ. ಯಾಕಂದ್ರೆ ಕ್ಯಾರೆಕ್ಟರ್ ಆಗಿ ಹೇಳ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ಬೇಜಾರಿದೆ. ಬಿಕಾಸ್ ಈ ಮನೆಯಲ್ಲಿ ನಾನು ಆ ಸಾರ್ವಭೌಮತ್ವ, ಬಿಕಾಸ್ ನಾನೊಬ್ಳು ಮಗಳಾಗಿ ನನ್ನ ಅಪ್ಪನಿಗೆ ನನ್ನ ಮೇಲೆ ಹೋಲ್ಡ್ ಅಂದ್ರೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ಇತ್ತು. ಸೊ ಆ ಒಂದು ಪ್ರೀತಿಯ ಪೂರಕವಾಗಿ ನಾನು ಹೋಲ್ಡ್ ಅಲ್ಲಿದ್ದೆ. ಆ ಟೈಮಲ್ಲಿ ರಾಧಿಕಾ ಬಂದ್ಬಿಟ್ಟು ಮದ್ವೆ ಆಗಿ ರಾಧಿಕನ್ ಮದ್ವೆ ಆದ್ಮೇಲೆ ರಾಧಿಕಾ ಓಕೆ. ಸೊ ಹಾಗಾಗಿ ನನಗೆ ಸಿಕ್ಕಾಪಟ್ಟೆ ಕೋಪ ಇದೆ. ಫೈನ್, ಶಾರ್ಟ್ ಕರಿತಾ ಇದ್ದಾರೆ, ಮತ್ತೊಂದ್ಸರಿ ಆಪರ್ಚುನಿಟಿ ಸಿಕ್ಕಿದಾಗ ಖಂಡಿತ ಮಾತಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು. ಸೊ ಅವರು ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಾರೆ.